ಕೊಡುಗೈ ದಾನಿಗಳು ದಾವಣಗೆರೆ ಸಮಾಜದಲ್ಲಿ. ನೀವು ಶಂಕರನಾರಾಯಣರ ಹೆಸರು ಕೇಳಿದಿರಿ, ಒಂದು ಇವ್ರ ತಂದೆಯವರು, ಅವರ ತಮ್ಮಂದ್ರಿವರು. ಇವರು ಈಗಾಗಲೇ ಅನೇಕ ಪ್ರವಾಸವನ್ನು ಅಂದರೆ ಉಚಿತವಾಗಿ ಪಂಢರಪುರ್ಗೆ ಈಗಾಗಲೇ ಸುಮಾರು ವರ್ಷಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಜನರಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಭಾಗ್ಯ ಅವ್ರದ್ದಾಗಿದೆ. ಅವರು ಇವತ್ತು ಬರೀ ದಾವಣಗೆರೆ ಅಷ್ಟೇ ಈ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ಇವತ್ತು ಉದಾರವಾಗಿ ನಮ್ಮ ಹರಿಹರಕ್ಕೂ ಮತ್ತು ಬೆಂಗಳೂರು ಸಮಾಜಕ್ಕೆ ರಾಜ್ಯ ಸಮಿತಿಯಲ್ಲಿರೋದರಿಂದ ಅಲ್ಲಿ ಸಮಾಜಕ್ಕೂ ಆದ್ಯತೆ ಕೊಟ್ಟು ಇವತ್ತು ಈ ಉಚಿತ ಪ್ರವಾಸವನ್ನು ಎಲ್ಲ ಸಮಾಜ ಬಂಧುಗಳಿಗೆ ಹಿರಿಯರಿಗೆ ಮಾಡಬೇಕು ಅನ್ನೋ ಒಂದು ಕೃಪೆ ಆಗಬೇಕು, ಎಲ್ಲರಿಗೂ ದರ್ಶನದ ಭಾಗ್ಯ ಸೌಭಾಗ್ಯ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಮಾಜ ಅವರು ಟೀಮ್ ಏನಿದೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪರಿವಾರದವರು ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅನೇಕ ಸಾರಿ ಟ್ರಿಪ್ಗಳನ್ನು ಮಾಡ್ಕೊಂಬಂದಿರ್ತಕ್ಕಂಥದ್ದು. ಅವರು ಅಲ್ಲಿಯ ಏನು ಆಗು ಹೋಗುಗಳ ಬಗ್ಗೆ, ಯಾವಾಗ ಹೋಗಬೇಕು, ಹೇಗಿರಬೇಕು, ಏನು ಕೊಡ್ತೀವಿ, ಏನು ಎಲ್ಲೆಲ್ಲಿ ಪ್ರವಾಸ ಎನ್ನುವುದ್ರ ಬಗ್ಗೆ ವಿವರವಾದ ವಿವರಣೆಯನ್ನು ನೀಡ್ತಾರೆ. ದಯಮಾಡಿ ಯಾರು ಅನ್ಯತಾ ಭಾವಿಸದೆ, ಇದು ದೇವರ ಕೆಲಸ, ನಾವು ಇದು ಸಮಾಜದ ಕೆಲಸ, ಅದನ್ನು ಭಾಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ನಾವು ಈಗ ಸತತ 15 ದಿವಸದಿಂದ ಎಲ್ಲ ಮನೆಗಳಿಗೆ ಫೋನ್ ಮಾಡಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಭಾಳ ಜವಾಬ್ದಾರಿ ತಗೊಂಡಾರ. ಅಂಬೇಡ್ಕರ್ ಅವರು ಪ್ರತಿನಿತ್ಯ ಸಾಯಂಕಾಲ 2 ತಾಸು ಬರೀ ಇದಕ್ಕೆ ವಿನಿಯೋಗ ಮಾಡಿದ್ವಿ. ಎಲ್ರಿಗೂ ಕರೆಸೋದು, ಫೋನ್ ಮಾಡೋದು, ಸಮಾಜದ ಒಂದು ಭಕ್ತಿಪೂರ್ವಕವಾದಂತಹ ಕೆಲಸ ಇದೆ. ಅದಕ್ಕೆ ನೀವು ದೇವರ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳಿ, ಆಮೇಲೆ ಇದರಲ್ಲಿ ನಾವು ಕೆಲವರಿಗೆ ಒತ್ತಡಪೂರ್ವಕವಾಗಿ ಕೂಡ ಕರೆದಿದ್ದೀವಿ. ಏನು ಅಂದರೆ ಜವಾಬ್ದಾರಿ ಬೇಕು. ಒಂದು ಮಹಿಳಾ ಕಮಿಟಿಯಿಂದ, ಯೂತ್ ಕಮಿಟಿಯಿಂದ ಮತ್ತು ಸಂತ ಭಜನಾ ಮಂಡಳಿಯಿಂದನೂ ಕೂಡ ಕೆಲವ್ರನ್ನೆಲ್ಲ ನಾವು ಪರ್ಸ್ನಲಾಗಿ ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಯಾವುದು ಅನ್ಯತಾ ಭಾವಿಸದೆ ಈ ಕಾರ್ಯಕ್ರಮ, ಈ ಪ್ರವಾಸನ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು ನಮ್ಮ ಮೋಹನ್ ರಾವ್ ಕಟಾರೆ ಅವರು ಅದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡ್ತಾರೆ. ಎಲ್ಲರೂ ಶಾಂತತೆಯಿಂದ